ನಮಸ್ಕಾರ, ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಲೋಕೇಶ್. ಮೊದಲಿಗೆ ಹೆಡ್ಲೈನ್ಸ್. ವಸತಿ ಶಾಲೆಯೊಂದರ 10ನೇ ತರಗತಿ ವಿದ್ಯಾರ್ಥಿನಿ 5 ತಿಂಗಳ ಗರ್ಭಿಣಿ ಪ್ರಕರಣ ತಡವಾಗಿ ಬೆಳಕಿಗೆ. ಪ್ರಾಂಶುಪಾಲರು ನಿಯಮ ಪಾಲಕರು ಅಮಾನತ್. ರಾಜೀವ್ ಗೌಡ ಆಯ್ತು, ಈಗ ನಾಗೇಶ್ ಗೌಡನ ಧಮಕಿ. ಬಿಎಲ್ಒ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಮುಖಂಡನ ಆಡಿಯೋ ವೈರಲ್. ದರ್ಪ ಮೆರೆಯುತ್ತಿರುವ ಮುಖಂಡರ ಬಣ್ಣ ಬಯಲು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 60 ಕ್ವಿಂಟಾಲ್ ಅಕ್ಕಿ, 30 ಕ್ವಿಂಟಾಲ್ ಗೋಧಿ ದುರುಪಯೋಗ, ಕರ್ತವ್ಯ ಲೋಪವೆಸಗಿದ ಪ್ರಾಂಶುಪಾಲ ಪ್ರಭಾರ ನಿಲಯ ಪಾಲಕಿ ಅಮಾನತ್ತು. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಸಂಪೂರ್ಣ ಭಸ್ಮಗೊಂಡ ಹೊಸ ಖಾಸಗಿ ಬಸ್. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ, ಪ್ರಯಾಣಿಕರು ಪಾರು. ವಾರ್ತೆಗಳ ವಿವರ. ಕಿತ್ತೂರು ರಾಣಿ ಚೆನ್ನಮ್ಮ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ಓದುತ್ತಿದ್ದ ವಿದ್ಯಾರ್ಥಿನಿಯೊಬ್ಬಳು 5 ತಿಂಗಳು ಗರ್ಭಿಣಿಯಾದ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದ್ದು, ಈಕೆ ಗರ್ಭಿಣಿಯಾಗಲು ಸಂಬಂಧಿಕರೇ ಕಾರಣ ಎನ್ನಲಾಗಿದ್ದು, ಹಿರಿಯ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ತನಿಖೆ ಚುರುಕುಗೊಳಿಸಿದ್ದಾರೆ. ಈ ನಡುವೆ ನಿರ್ಲಕ್ಷ್ಯ ಆರೋಪದಲ್ಲಿ ಪ್ರಾಂಶುಪಾಲರು ಮತ್ತು ನಿಯಮ ಪಾಲಕರನ್ನು ಅಮಾನತುಗೊಳಿಸಲಾಗಿದೆ. ಚಿಂತಾಮಣಿ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯೊಂದರ 10ನೇ ತರಗತಿ ವಿದ್ಯಾರ್ಥಿನಿ 5 ತಿಂಗಳ ಗರ್ಭಿಣಿಯಾಗಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಕಳೆದ 2-3 ತಿಂಗಳಿನಿಂದ ವಿದ್ಯಾರ್ಥಿನಿಯ ದೇಹದಲ್ಲಾದ ಬದಲಾವಣೆ ಗಮನಿಸಿ ಹಾಸ್ಟೆಲ್ನ ಮೇಲ್ವಿಚಾರಕರು ಪೋಷಕರನ್ನು ಕರೆಸಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ ಪರೀಕ್ಷೆಗೆ ಒಳಪಡಿಸಿದಾಗ 5 ತಿಂಗಳು ಗರ್ಭಿಣಿಯಾಗಿರುವುದು ಬೆಳಕಿಗೆ ಬಂದಿದೆ. ಈ ಕುರಿತು ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಇದರ ಬೆನ್ನಲ್ಲೇ ಪ್ರಾಂಶುಪಾಲರು ನಾಗರತ್ನಮ್ಮ, ಡಿವಿ ಪ್ರಭಾರ ನಿಯಮ ಪಾಲಕರು ಸವಿತಾ ಕುಮಾರಿ, ಬಿಎಸ್ ಇವರನ್ನು ಕರ್ತವ್ಯದಿಂದ ಅಮಾನತು ಮಾಡಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಕಾರ್ಯನಿರ್ವಾಹಕ ನಿರ್ದೇಶಕರಾದಂತಹ ಕಾಂತರಾಜು ಆದೇಶ ಹೊರಡಿಸಿದ್ದಾರೆ. ಬಿ ದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡ ನಗರಸಭೆ ಪೌರಾಯುಕ್ತ ಅಮೃತಾ ಗೌಡ ಮೇಲೆ ದೂರವಾಣಿ ಮೂಲಕ ಧಮಕಿ ಹಾಕಿ ಪೊಲೀಸ್ ಕೇಸ್ ಮಾಡಿಸಿಕೊಂಡು ಅರೆಸ್ಟ್ ಆಗಿ ಪಕ್ಷದಿಂದಲೇ ಹೊರ ಹಾಕಿಸಿಕೊಂಡ ಘಟನೆ ಕಣ್ಣ ಮುಂದೆ ಇರುವಾಗಲೇ ಅಂತಹದ್ದೇ ಮತ್ತೊಂದು ಘಟನೆ ಅದೇ ಪಕ್ಷದ ಮುಖಂಡನಿಂದ ನಡೆದು ಬೆಳಗ್ಗೆಯಿಂದ ಆಡಿಯೋ ವೈರಲ್ ಆಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕೆಲವು ಕಾಂಗ್ರೆಸ್ ಮುಖಂಡರ ದೌರ್ಜನ್ಯವು ಹೆಚ್ಚಾಗುತ್ತಿದೆ. ಶಿಡ್ಲಘಟ್ಟ ತಾಲೂಕು ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ, ಸರ್ಕಾರ ನಮ್ಮದೇ ಇದೆ, ನಾನೇನು ಮಾಡಿದ್ರೂ ನಡೆಯುತ್ತದೆ ಅಂತ ನಗರಸಭೆ ಪೌರಾಯುಕ್ತರ ಮೇಲೆ ದೂರವಾಣಿ ಮೂಲಕ ಮನಸ್ಸಿಗೆ ಬಂದಂತೆ ರೇಗಾಡಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದು ವೈರಲ್ ಆಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಆ ವ್ಯಕ್ತಿಯನ್ನ ಅರೆಸ್ಟ್ ಮಾಡುವವರೆಗೂ ಬಿಡಲಿಲ್ಲ. ಆ ತಪ್ಪಿಗೆ ಕಾಂಗ್ರೆಸ್ ಪಕ್ಷವು ಆತನನ್ನ ಪಕ್ಷದಿಂದ ಹೊರ ಹಾಕಿತ್ತು. ಆ ಘಟನೆ ಇನ್ನು ಕಣ್ಣ ಮುಂದೆ ಇರುವಾಗಲೇ ಚಿಕ್ಕಬಳ್ಳಾಪುರ ತಾಲೂಕಿನ ನಾಸ್ತಿಮನಹಳ್ಳಿ ಯುವ ಕಾಂಗ್ರೆಸ್ ಮುಖಂಡ ನಾಗೇಶ್ ರೆಡ್ಡಿ ಅದೇ ಗ್ರಾಮದ ಬಿಎಲ್ಒ ಶಿವಕುಮಾರ್ ಎನ್ನುವರಿಗೆ ನಿನ್ನೆ ಸಂಜೆ ಕಾಲ್ ಮಾಡಿ ಎಸ್ಐಆರ್ ರಿವ್ಯೂನಲ್ಲಿ ಮತಪಟ್ಟಿಯಿಂದ ಕೆಲವು ಹೆಸರುಗಳು ತೆಗೆಯುತ್ತಿರುವ ಬಗ್ಗೆ ಮಾತನಾಡಿದ್ದು, ನೀನೊಬ್ಬ ಬಿಜೆಪಿ ಬೆಂಬಲಿಗ, ಬಿಜೆಪಿಯವರು ಹೇಳಿದಂತೆ ಕೇಳಿಕೊಂಡು ನಿಮ್ಮ ಇಷ್ಟ ಬಂದಂತೆ ಪಟ್ಟಿಯಲ್ಲಿ ಹೆಸರು ಡಿಲೀಟ್ ಮಾಡಿಸುತ್ತಿದ್ದೀರಿ ಎಂದು ಧಮಕಿ ಹಾಕಿ ಬೆದರಿಕೆ ಹೊಟ್ಟಿದ್ದಾನೆ. ಬಿಎಲ್ಒ ಶಿವಕುಮಾರ್ ಚಿಕ್ಕಬಳ್ಳಾಪುರ ನಗರದ ನ್ಯೂ ಮಿಡಲ್ ಸ್ಕೂಲ್ನಲ್ಲಿ ಶಿಕ್ಷಕನಾಗಿ ಕೆಲಸ ಮಾಡುತ್ತಿದ್ದು, ನಾಗೇಶ್ ರೆಡ್ಡಿ ಮಾತನಾಡಿರುವ ಮಾತುಗಳನ್ನೆಲ್ಲ ರೆಕಾರ್ಡ್ ಮಾಡಿ ವೈರಲ್ ಮಾಡಿದ್ದಾರೆ. ಹೇಳ್ತಾ ಇದ್ದೀನಿ, ಯಾವ ರೂಲ್ಸ್ ಸರ್? ನೀವು ನಂಬರಾಗಿಲ್ವಾ? ಯಾವ ರೂಲ್ಸ್ ಮಾತಾಡ್ತೀರ ಸರ್ ನೀವು? ಯಾವ ರೂಲ್ಸ್ ಮಾತಾಡಿ ನೀವು? ರೂಲ್ಸ್ ಅಲ್ಲ, ಈಗ ಇರೋದೇನಿದೆ ಈ ತರ ಬೇಕು ಅಂತ ಕೇಳ್ತಾ ಇದ್ದೀನಿ. ಯಾರು ಮಾತಾಡ್ಬೇಕು ಅದನ್ನ? ನಾನೇ ಕೇಳ್ಬೇಕು. ನಂಬರಾಗಿದ್ದೀರ ನೀವು ಇವತ್ತಿಗೂ? ಇಲ್ಲ. ಮತ್ ನೀವೇನ್ ಕೇಳೋದ್ ಕ್ವಶನ್? ಅದು SIR ನಾನೇ ಮಾಡ್ತಾ ಇದೀನಲ್ಲ. ನೀವ್ ಯಾವನ ಕೇಳಕ್ಕೆ? ಯಾವನ ಕೇಳಕ್ ಬಿಜೆಪಿ ಸಪೋರ್ಟ್ ಇದಕ್ ಬೇರೆ ಅದು ಬೇರೆ ಇದೆ. ಕೊಡ್ತೇನೆ ನೀನು ಬೆಳಗ್ಗೆ. ನಾಗೇಶ್ ಏನ್ ಮಾತಾಡ್ತಾ ಇದ್ದೀನಿ? ನೀನ್ ಬಿಜೆಪಿ ಬಗ್ಗೆ ನನ್ನ ಮಗನ್ ನನ್ ಗೊತ್ತು. ನನ್ನ ಮೇಲೆ ಇವತ್ತಿಗೆ 2 ಕೇಸ್ ಆಗಿದೆ. ನಿಂದು ಒಂದ್ ಕೇಸ್ ಆಗಿ ನಾನು ತಲೆ ಕೆಡ್ಸ್ಕೊಳಲ್ಲ. ಏನ್ ಮಾತಾಡಿ ನೀನು? ಮಾತಾಡ್ಬೇಕು, ಇರ್ತದಲ್ಲಿ ಮಿಸ್ಕೊಂಡ್ ಮಾತಾಡು. ಅಲ್ಲ, ನಾನ್ ಕೇಳ್ತಾ ಇರೋದೇನ್ ಹೇಳು? ಏನ್ ಮಾತಾಡ್ತೀನಿ ನೀನು? ಏನ್ ಕೇಳ್ತಾ ಇರೋದ್ ಹೇಳು? ನಂದಿರೆಡ್ಡಿ ಮಕ್ಕಳು ಮಾತ್ರ ಮಾತಾಡೋರ? ನಾನು ಮಾತಾಡಿಲ್ವಾ? ಏನಂತ?
ನನ್ನ ಹೆಣ್ಣು ಮಕ್ಳು ಮಾತ್ರ ಓಟ್ ಡಿವೈಡ್ ಆಗತ್ತೆ, ಬೇರೆ ಯಾರಿಗೂ ಆಗಲ್ಲ. ಎಲ್ರು ಕೇಳ್ತಾ ಇದೀನಿ ನಾಗೇಶ್, ಹಾ ಎಲ್ರು ಕೇಳ್ತಾ ಇದೀನಿ. ಏನ್ ಮಾತಾಡ್ತಾ ಇದೀನಿ ಹೇಳಿ ನೀನು? ಸುಮ್ನೆ ರೀ ಸರ್, ನೀವು ಬಕೀಟ್ ಹಿಡಿಯಕ್ ಬರ್ತದೆ ಸರ್ ಬಿಜೆಪಿ ಅವ್ರಿಗೆ. ನೀವು ಅದೇಂಗ್ ಬಕೆಟ್ ಹಿಡಿತಾ ಇದೀನಿ? ನೀನ್ ಬಿಜೆಪಿ ಬಕೀಟ್ ಹಿಡಿಯವನೇ ನೀನು, ನಂಗೆ ಗೊತ್ತೆಲ್ಲ ವಿಚಾರ. ನಾನು ಇವತ್ತು ಮಾತಾಡ್ತಾ ಇದ್ದೀನಿ. ಸರಿ ನೀನ್ ದೊಡ್ಡ ಬಕೆಟ್ ನೀನು. ಅಲ್ಲ, ನೀನ್ ಸಂಬಂಧ ಇಲ್ದೇ ಇರೋ ವಿಚಾರ ನನ್ನ ಸಂಬಂಧ ನಾನ್ ದೊಡ್ಡಪ್ಪ, ನನ್ನ ಅಣ್ಣನ ಮಾತಾಡ್ತಾ ಇದ್ದೀನಿ. ಸರಿನಪ್ಪ, ಆಯ್ತು. ನಿನ್ ಕೇಳಿ ಏನಾಗುತ್ತೆ ಮಾಡು, ಬಕೀಟ್ ಹಿಡಿಯಕ್ ಬರಬೇಡ. ಕಾಂಗ್ರೆಸ್ ಯುವ ಮುಖಂಡರು ಶಿಕ್ಷಕನ ಮೇಲೆ ಹಾಕಿರುವ ಧಮಕಿಗೆ ವ್ಯಾಪಕ ವಿರೋಧ ವ್ಯಕ್ತವಾಗಿದ್ದು, ಕೆಲವು ಕಾಂಗ್ರೆಸ್ ಮುಖಂಡರು ನಮ್ಮ ಸರ್ಕಾರ ಇದೆ ಎಂದು ತಮಗಿಷ್ಟ ಬಂದಂತೆ ವರ್ತಿಸುತ್ತಿದ್ದು, ಅಧಿಕಾರಿಗಳ ಮೇಲೆ ದೌರ್ಜನ್ಯ ದರ್ಪ ನಡೆಯುತ್ತಿದ್ದು, ಕಾಂಗ್ರೆಸ್ ಪಕ್ಷದ ಸಂಸ್ಕೃತಿಯನ್ನ ತೋರುತ್ತಿದೆ. ಇನ್ನು ವಾಯ್ಸ್ ರೆಕಾರ್ಡ್ ಮಾಡಿಕೊಂಡಿರುವ ಶಿಕ್ಷಕ ಶಿವಕುಮಾರ್ ನಾಗೇಶ್ ರೆಡ್ಡಿ ದೌರ್ಜನ್ಯದ ವಿರುದ್ಧ ದೂರು ದಾಖಲಿಸಲು ಮುಂದಾಗಿದ್ದು, ಕೆಲ ಮುಖಂಡರು ರಾಜಕಾರಣಿಗಳೇ ಅಡ್ಡಿಪಡಿಸುತ್ತಿರುವ ಅನುಮಾನ ವ್ಯಕ್ತವಾಗುತ್ತಿದ್ದು, ದೂರು ದಾಖಲಿಸಲು ಇನ್ನೂ ಮೀನಾಮೇಷ ಎಣಿಸುತ್ತಿರುವುದಾಗಿ ತಿಳಿದುಬಂದಿದೆ. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗುಡಿಬಂಡೆ ತಾಲೂಕಿನ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಅಕ್ಕಿ ಮತ್ತು ಗೋಧಿ ದುರುಪಯೋಗ ಪಡಿಸಿಕೊಂಡು ಕರ್ತವ್ಯ ಲೋಪವೆಸಗಿದ ಆರೋಪ ಹಿನ್ನೆಲೆಯಲ್ಲಿ ಪ್ರಾಂಶುಪಾಲ ಹಾಗೂ ವಸತಿ ನಿಲಯದ ಪಾಲಕರನ್ನು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಅಮಾನತುಗೊಳಿಸಿ ಆದೇಶ ಹೊರಡಿಸಿದ್ದಾರೆ. ಗುಡಿಬಂಡೆ ತಾಲೂಕಿನ ಕೊಂಡಿರೆಡ್ಡಿಹಳ್ಳಿ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲ ನಾಗರಾಜ್ ಹಾಗೂ ಪ್ರಭಾರ ನಿಲಯ ಪಾಲಕರಾದ ಎಸ್ ರಾಧಿಕಾ ಅಮಾನತುಗೊಂಡವರು. ಗುಡಿಬಂಡೆ TAPCMSನಿಂದ 60 ಕ್ವಿಂಟಲ್ ಅಕ್ಕಿ ಹಾಗೂ 30 ಕ್ವಿಂಟಲ್ ಗೋಧಿ ಎತ್ತುವಳಿ ಮಾಡಿರುವ ಬಗ್ಗೆ ದಾಖಲೆ ಇದ್ದು, ದಾಸ್ತಾನು ಪಡೆದಿರುವ ಅಕ್ಕಿ ಮತ್ತು ಗೋಧಿಯಲ್ಲಿ 4.40 ಕ್ವಿಂಟಲ್ ಅಕ್ಕಿ ಹಾಗೂ 12 ಕ್ವಿಂಟಲ್ ಗೋಧಿ ಕೊರತೆ ಇದ್ದು, ಪ್ರಾಂಶುಪಾಲ ನಾಗರಾಜ್ ಹಾಗೂ ಪ್ರಭಾರ ನಿಲಯ ಪಾಲಕಿ ಎಸ್ ರಾಧಿಕಾ ಅವರು ದಾಸ್ತಾನು ಪಡೆದಿರುವ ಅಕ್ಕಿ ಮತ್ತು ಗೋಧಿ ದುರುಪಯೋಗ ಪಡಿಸಿಕೊಂಡಿರುವುದು ಕಂಡುಬಂದಿದೆ. ಈ ಹಿನ್ನೆಲೆಯಲ್ಲಿ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ವಸತಿ ನಿಲಯದ ಪ್ರಾಂಶುಪಾಲ ನಾಗರಾಜ್ ಹಾಗೂ ಪ್ರಭಾರ ನಿಲಯ ಪಾಲಕಿ ಎಸ್ ರಾಧಿಕಾ ಅವರನ್ನು ಅಮಾನತುಗೊಳಿಸಿ DCG ಪ್ರಭು ಆದೇಶ ಹೊರಡಿಸಿದ್ದಾರೆ. ಮಂಜುನಾಥ್ ಬಿ, ಈ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಹರಿ ಪೈಪ್ಸ್ ಕಳೆದ 16 ವರ್ಷಗಳಿಂದ ರೈತರಿಗೆ ಡ್ರಿಪ್ ಮಟೀರಿಯಲ್ಸ್ ಪೂರೈಸಿ ವಿಶ್ವಾಸಾರ್ಹತೆಗೆ ಪಾತ್ರರಾಗಿರುವ ಹರಿ ಪೈಪ್ಸ್ನ ಯುವ ರೈತ ಹರೀಶ್ ಗೌಡ ಈಗ ತಮ್ಮದೇ ಆದ ಸ್ವಂತ ಹರಿ ಪೈಪ್ಸ್ ತಯಾರಿಕಾ ಘಟಕವನ್ನು ತೆರೆದಿದ್ದು, ಗುಣಮಟ್ಟದ ಹನಿ ಮತ್ತು ತುಂತುರು ನೀರಾವರಿಯ ಎಲ್ಲ ರೀತಿಯ ಪೈಪ್ಸ್ ಫಿಟ್ಟಿಂಗ್ಸ್ಗಳು ರಿಯಾಯಿತಿ ದರದಲ್ಲಿ ಲಭ್ಯವಿದೆ. ಹಳೆಯ ಡ್ರಿಪ್ ಪೈಪ್ಗಳನ್ನು ತೆಗೆದುಕೊಂಡು ಎಕ್ಸ್ಚೇಂಜ್ ಮಾಡಲಾಗುತ್ತದೆ. ವಿವಿಧ ಬೆಳೆಗಳಿಗೆ ಗುಣಮಟ್ಟದ ಮಲ್ಚಿಂಗ್ ಪೇಪರ್ ಲಭ್ಯವಿದೆ. ಖ್ಯಾತ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಪ್ರಶಾಂತ್ ಮೂರ್ತಿ ಸಾರಥ್ಯದಲ್ಲಿ ಆರಂಭಗೊಂಡಿದೆ. ಅತ್ಯಾಧುನಿಕ ಸೌಲಭ್ಯಗಳನ್ನು ಒಳಗೊಂಡ ದಿನದ 24 ಗಂಟೆಗಳ ಕಾಲ ಕಾರ್ಯನಿರ್ವಹಿಸುತ್ತಿರುವ ಅಭಯ ಆಸ್ಪತ್ರೆಯಲ್ಲಿ ಎಲ್ಲಾ ರೀತಿಯ ಚಿಕಿತ್ಸೆಗಳು ಲಭ್ಯ. ಗುಣಮಟ್ಟದ ಆರೋಗ್ಯ ಸೇವೆಯನ್ನು ಕೈಗೆಟುಕುವ ದರದಲ್ಲಿ ಒದಗಿಸುವುದು ನಮ್ಮ ಧ್ಯೇಯ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆರಂಭಗೊಂಡಿರುವ ಈ ಆಸ್ಪತ್ರೆಯಲ್ಲಿ ಈ ಕೆಳಕಂಡ ಚಿಕಿತ್ಸೆಗಳು ಲಭ್ಯ: ತುರ್ತು ಸೇವೆ, ಜನರಲ್ ಮೆಡಿಸಿನ್, ಜನರಲ್ ಸರ್ಜರಿ, ಮಕ್ಕಳ ತಜ್ಞ ವೈದ್ಯರ ಸೇವೆ, ಎಂಡೋಸ್ಕೋಪಿ, ಮೂಳೆ ರೋಗ ತಜ್ಞರ ಸೇವೆ, ಸ್ತ್ರೀರೋಗ ತಜ್ಞರ ಸೇವೆ, ಗ್ಯಾಸ್ಟ್ರೋ ಎಂಟರಾಲಜಿ, ಸಿಟಿ ಸ್ಕ್ಯಾನಿಂಗ್, ಅಲ್ಟ್ರಾಸೌಂಡ್ ಹಾಗೂ ಪ್ರಯೋಗಾಲಯ ಸೇವೆಗಳು ಲಭ್ಯವಿದೆ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಭೀಕರ ಅಪಘಾತವೊಂದು ಸಂಭವಿಸಿದ್ದು, ಚಾಲಕನ ನಿಯಂತ್ರಣ ತಪ್ಪಿದ ಖಾಸಗಿ ಬಸ್ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾಗಿದೆ. ನೆಲಮಂಗಲ ಸಮೀಪದ ಹನುಮಂತಪುರ ಗೇಟ್ ಬಳಿ ಈ ಘಟನೆ ನಡೆದಿದೆ. ನೆಲಮಂಗಲದಲ್ಲಿ ಬೆಚ್ಚಿ ಬೀಳಿಸುವ ಘಟನೆಯೊಂದು ಬೆಳಕಿಗೆ ಬಂದಿದೆ. ಮಧ್ಯರಾತ್ರಿ ವೇಳೆ ಐಷಾರಾಮಿ ಖಾಸಗಿ ಬಸ್ ಒಂದು ಹೊತ್ತಿ ಉರಿದು ಸಂಪೂರ್ಣ ಸುಟ್ಟು ಕರಕಲಾಗಿದೆ. ತುಮಕೂರು ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ನೆಲಮಂಗಲ ತಾಲೂಕಿನ ಹನುಮಂತಪುರ ಕೆರೆಕತ್ತಿಗನೂರು ಗೇಟ್ ಬಳಿ ಈ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಶುಕ್ರವಾರ ಬೆಳಗಿನ ಜಾವ ಸುಮಾರು 2 ಗಂಟೆ 40 ನಿಮಿಷಕ್ಕೆ ಘಟನೆ ನಡೆದಿದೆ. ಬೆಂಗಳೂರಿನಿಂದ ಕಲಬುರಗಿಗೆ ತೆರಳುತ್ತಿದ್ದ ಸಂಜನಾ ಟ್ರಾವೆಲ್ಸ್ಗೆ ಸೇರಿದ ಐಷಾರಾಮಿ ಬಸ್ ರಸ್ತೆ ಪಕ್ಕದ ಡಿವೈಡರ್ಗೆ ಡಿಕ್ಕಿ ಹೊಡೆದು ನಂತರ ವಿದ್ಯುತ್ ಕಂಬಕ್ಕೆ ಡಿಕ್ಕಿಯಾದ ಪರಿಣಾಮ ಕ್ಷಣಾರ್ಧದಲ್ಲೇ ಬೆಂಕಿ ಹೊತ್ತಿಕೊಂಡಿದೆ ಎಂದು ತಿಳಿದು ಬಂದಿದೆ.
ಕರೆಂಟ್ ಬಂದ್ಮೇಲೆ ಹತ್ಕೊಂತ ಕರೆಂಟ್ ಬಂದಮೇಲೆ ಇಲ್ಲ ಅದು ನಮ್ಮವ್ರದ್ದೇ. ಹೆದ್ದಾರಿ ಕಾಮಗಾರಿ ಹಿನ್ನೆಲೆ ಬಸ್ ನಿಧಾನವಾಗಿ ಸಾಗುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿದ್ದು ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗಿದೆ. ಸೊ ನಮ್ಮೂರಲ್ಲಿ ಏನೋ ಫಂಕ್ಷನ್ ಇದೆ ಅಂತ ನಾವು ಊರಿಗೆ ಹೋಗ್ತಾ ಇದ್ವು. ರಾತ್ರಿ 10 ಗಂಟೆಗೆ ಆನಂದರಾವ್ ಸರ್ಕಲಿಂದ ಬುಕ್ ಮಾಡಿದ್ದು. ಅಲ್ಲೇ ಲೇಟಾಗಿ ಬಂತು ಬಸ್. ಆಲ್ಮೋಸ್ಟ್ ಬಸ್ಸು ರಾತ್ರಿ 10 ಗಂಟೆಗೆ ಬರಬೇಕಾದ ಬಸ್ಸು 10:40ಕ್ಕೆ ಅಲ್ಲಿ ಬಂತು. ಅಲ್ಲಿಂದ ನೆಲಮಂಗಲ ಬರೋ ಅಷ್ಟರಲ್ಲಿ ಎಲ್ಲ ಫುಲ್ ಆಗಿಬಿಟ್ಟಿತ್ತು ಸೀಟು. ನಾವು ಎಲ್ಲರೂ ಮಲ್ಕೊಂಡು ಊಟಕ್ಕೆ ಎಲ್ಲಿ ನಿಲ್ಲಿಸ್ತೀರಿ ಅಂತ ಕೇಳಿದ್ರು. ಸೊ ನಾವು ದಾಬಸ್ಪೇಟೆ ದಾಟದ ಮೇಲೆ ಒಂದು ದಾಬಾಗ ನಿಲ್ಲಿಸ್ತೀವಿ ಅಂದ್ರೆ ಸರಿ ಅಂತ ಎಲ್ಲರೂ ಮಲ್ಕೊಂಡು, ಮಕ್ಕಳು ಎಲ್ಲ ಇದ್ವು ನಮ್ಮ ಜೊತೆ. ನಾವೆಲ್ಲರೂ ಮಲ್ಕೊಂಡ್ಮೇಲೆ ದಾಬಸ್ಪೇಟೆ ಹತ್ತತ್ರ ಬಂದ ಮೇಲೆ ಸೌಂಡ್ ಆಯಿತು. ಏನಂತ ಎದ್ದು ನೋಡೋಷ್ಟರಲ್ಲಿ ಇಷ್ಟೆಲ್ಲ ಅಪಘಾತ ಆಗಿತ್ತು. ತುಂಬ ಸೌಂಡ್ ಆಯಿತು ಸರ್, ತುಂಬ ಸೌಂಡ್ ಆಯಿತು. ಏನು ಅಂತ ಎದ್ದು ನೋಡೋಷ್ಟರಲ್ಲಿ ಬಸ್ ವಾಲ್ಕೊಂಡು ವಿದ್ಯುತ್ ಕಂಬಕ್ಕೆ ತಗಲ್ಕೊಂಡು ನಿಂತಿತ್ತು. ಮುಳ್ಳು ಒಳಗಡೆ ಎಲ್ಲ ಹಿಡ್ಕೊಂಡ್ಬಿಟ್ಟಿತ್ತು, ಚರಂಡಿ ಹತ್ಬಿಟ್ಟು. ಅತಿ ವೇಗನೆ ಅದು ಕಾರಣ ಅಂತ ಅನ್ಸುತ್ತೆ ನಮಗೆ ನೋಡಿದ್ರೆ ಸಿಚುವೇಶನ್. ಎಮರ್ಜೆನ್ಸಿ ಡೋರಿಂದ ಇಳ್ಕೊಂಡು ಸರ್ ಎಲ್ರೂ. ಲಗೇಜ್ ನಮ್ಮದು ಇತ್ತು ಸರ್, ನಮ್ಮ ಫ್ರೆಂಡ್ದು ಒಂದಿತ್ತು, ಅವ್ರದ್ದು ಎಲ್ಲ ಡಾಕ್ಯುಮೆಂಟ್ಸ್ ಇತ್ತು. ಅಂದರೆ ಕಾಲೇಜ್ ಸರ್ಟಿಫಿಕೇಟ್ಸ್ ಎಲ್ಲ ಇತ್ತು, ಅವ್ರದ್ದು ಮಾಸ್ ಕಾರ್ಡ್ಸು. ನಮ್ಮದು ಬ್ಯಾಗಲ್ಲಿ 5 ಲಕ್ಷ ರೂಪಾಯಿ ಇತ್ತು, ಮತ್ತು ಒಂದು 3 ಗ್ರಾಮ್ ಚಿನ್ನ ಇತ್ತು. ನಾವು ಊರಲ್ಲಿ ಚಿನ್ನ ಅಡ ಇಟ್ಟಿದ್ದೀವಿ, ಸೊ ಅದಕ್ಕೆ ಬಿಡಿಸ್ಕೊಳ್ಳೋಣ ಅಂತ ದುಡ್ಡು ತೊಗೊಂಡು ಊರಿಗೆ ಹೋಗ್ತಾ ಇದ್ವು. ಬಸ್ನಲ್ಲಿ ಸುಮಾರು 35ರಿಂದ 40 ಪ್ರಯಾಣಿಕರು ಇದ್ದರು. ಬೆಂಕಿ ಕಾಣಿಸುತ್ತಿದ್ದಂತೆಯೇ ಚಾಲಕ ಹಾಗೂ ಪ್ರಯಾಣಿಕರು ತಕ್ಷಣ ಬಸ್ನಿಂದ ಹೊರಬಂದಿದ್ದು ಅದೃಷ್ಟವಶಾತ್ ಎಲ್ಲರೂ ಸುರಕ್ಷಿತವಾಗಿ ಪಾರಾಗಿದ್ದಾರೆ. ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ. ಆದರೆ ಬೆಂಕಿಯ ತೀವ್ರತೆ ಹೆಚ್ಚಾಗಿದ್ದರಿಂದ ಬಸ್ ಸಂಪೂರ್ಣವಾಗಿ ಸುಟ್ಟು ನಾಶವಾಗಿದೆ. ಲಗೇಜ್ ಬಾಕ್ಸ್ಗಳಲ್ಲಿ ಇಟ್ಟಿದ್ದ ಪ್ರಯಾಣಿಕರ ಬಟ್ಟೆ, ಬೆಲೆ ಬಾಳುವ ವಸ್ತುಗಳೆಲ್ಲ ಬೆಂಕಿಗೆ ಆಹುತಿಯಾಗಿದೆ. ಘಟನೆ ತಿಳಿದ ತಕ್ಷಣ ನೆಲಮಂಗಲ ಅಗ್ನಿಶಾಮಕ ದಳದ ಸಿಬ್ಬಂದಿ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಿ ಹೆಚ್ಚಿನ ಅವಘಡ ತಪ್ಪಿಸಿದ್ದಾರೆ. ಘಟನಾ ಸ್ಥಳಕ್ಕೆ ನೆಲಮಂಗಲ ಸಂಚಾರಿ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಬೆಲೆ ಬಾಳುವ ವಸ್ತುಗಳನ್ನು ಕಳೆದುಕೊಂಡ ಪ್ರಯಾಣಿಕರು ಕಣ್ಣೀಡುತ್ತಿರುವ ದೃಶ್ಯಗಳು ಸ್ಥಳದಲ್ಲಿ ಕಂಡುಬಂದಿದೆ. ನಾವು ಬೆಂಗಳೂರಿಂದ ಜೇವರ್ಗಿಗೆ ಬುಕ್ ಮಾಡಿದ್ವಿ. ಚಿಕ್ಕ ಬ್ಯಾಗು ನಮ್ಮ ಹತ್ರ ಇದೆ, ಅಂದ್ರೆ ಮಕ್ಳಿಗೆ ಏನು ತಿಂಡಿ ನೀರು ಬೇಕಾಗಿರೋ ಬ್ಯಾಗ್ನ ನಮ್ಮ ಹತ್ರ ಇಟ್ಕೊಂಡಿದ್ವಿ. 3 ಗ್ರಾಮ್ ಚಿನ್ನ, ದುಡ್ಡು ಎಲ್ಲ ಕೆಳಗಡೆ ಇಟ್ಟಿದ್ವಿ. ಆಮೇಲೆ ಅಲ್ಲಿ ಸೇಫ್ ಆಗಿರುತ್ತೆ ಅಂತ ನಮ್ಮ ಬಟ್ಟೆ ಸೀರೆಗಳು ಇರುತ್ತಲ್ಲ ಟವಲ್ ಅಲ್ಲಿ ಕವರ್ ಮಾಡಿಬಿಟ್ಟು ಅಲ್ಲಿ ಸೇಫ್ ಆಗಿ ಇಟ್ಟಿದ್ದೀವಿ. ಇಳಿದ ತಕ್ಷಣ ನಾವೆಲ್ಲ ನಮ್ಮ ಬ್ಯಾಗ್ ತಗೊಳ್ಳೋದು ಅಂತ ಇಟ್ಟಿದ್ದೀವಿ. ನೋಡಿದ್ರೆ ಇಷ್ಟೆಲ್ಲ ಆಗಿದೆ ಸರ್. ಆಮೇಲೆ ಚಾಲಕ ತುಂಬಾ ಮದ್ಯಪಾನ ಮಾಡಿದ್ದ, ಓವರ್ ಸ್ಪೀಡಲ್ಲಿ ಹೋಗ್ತಾ ಇದ್ದ, ಫುಲ್ ಸ್ಪೀಡಲ್ಲಿ ಇದ್ರು. ಆಮೇಲೆ ಎಲ್ಲ ಜನ ಮೇಲಿಂದ ಕೆಳಗೆ ಬಿದ್ರು. ನಮ್ಮ ಮಕ್ಕಳನ್ನ ಎತ್ಕೊಂಡು ಬರೋಷ್ಟರಲ್ಲಿ ನಮ್ ದೊಡ್ಡ ವಿಷಯ. ನಾವು ಊರಲ್ಲಿ 2 ಬ್ಯಾಂಕಲ್ಲಿ ನಾವು ಚಿನ್ನ ಇಟ್ಟಿದ್ದೀವಿ, ಅದಕ್ಕೂ ನಮ್ಗೆ ಎವಿಡೆನ್ಸ್ ಇದೆ. ಅದನ್ನ ಬಿಡ್ಸೋಕ್ಕೋಸ್ಕರನೇ 2 ರಿಂದ 3 ವರ್ಷ ಕಷ್ಟಪಟ್ಟು ದುಡ್ಡು ಕೂಡಿಸಿ ತಗೊಂಡ್ ಹೋಗ್ತಾ ಇದ್ವಿ. ಸುಮಾರು ಜನಗಳ ಹತ್ರ ಸಾಲ ಇಸ್ಕೊಂಡಿದ್ವಿ ಬ್ಯಾಂಕಲ್ಲಿ, ಅದೆಲ್ಲ ವರದಿ ಇದೆ ಸರ್. ರಾಮ್ ಪ್ರಸಾದ್, ಈ ನ್ಯೂಸ್ ಟಿವಿ, ನೆಲಮಂಗಲ. ಜಾಗದ ವಿಚಾರಕ್ಕೆ 2 ಗುಂಪುಗಳ ನಡುವೆ ಬಡಿದಾಟ ನಡೆದು ಚಿಂತಾಮಣಿ ನಗರದ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಾಗಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಅಂಬಾಜಿದುರ್ಗ ಹೋಬಳಿಯ ಮಹಮ್ಮದ್ಪುರ ಗ್ರಾಮದಲ್ಲಿ ನಡೆದಿದೆ. ಚಿಂತಾಮಣಿ ತಾಲೂಕು ಮಹಮ್ಮದ್ಪುರ ಗ್ರಾಮದ ಮಹದೇವಮ್ಮ ಕೋಂ ವೆಂಕಟರಾಯಪ್ಪರವರಿಗೆ ಸರ್ಕಾರದಿಂದ ಮನೆ ಮಂಜೂರಾಗಿದ್ದು ಆ ಜಾಗದಲ್ಲಿ ಪಾಯ ಹಾಕಿ ಮನೆ ಕಟ್ಟುತ್ತಿರುವಾಗ ಜಾಗದ ವಿಚಾರವಾಗಿ ಸದರಿ ಗ್ರಾಮದ ನಾರಾಯಣಸ್ವಾಮಿ, ರಮೇಶ್, ನರಸಿಂಹ, ಮಹೇಶ್ ಶಿವರಗಳು ಗುಂಪು ಕಟ್ಟಿಕೊಂಡು ಬಂದು ಗರ್ಭಿಣಿ ಮಹಿಳೆಯಾದ ಭಾಗ್ಯಲಕ್ಷ್ಮಿ ಕೋಂ ಗಂಗಾಧರ 25 ವರ್ಷ, ಅಂಬರೀಶ್ ಬಿನ್ ವೆಂಕಟರಾಯಪ್ಪ 23 ವರ್ಷ, ಗಿರಿಧರ್ ಬಿನ್ ನರಸಿಂಹ ಸೇರಿದಂತೆ ಸುಮಾರು ಜನರ ಮೇಲೆ ಮಾರಣಾಂತಿಕ ಹಲ್ಲೆ ನಡೆಸಿದ್ದಾರೆ ಎಂದು ಗ್ರಾಮಾಂತರ ಠಾಣೆಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ.
ಹಲ್ಲೆಗೆ ಒಳಗಾದ ವ್ಯಕ್ತಿಗಳು ಚಿಂತಾಮಣಿ ನಗರದ ಸಾರ್ವಜನಿಕರ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದು, ಗ್ರಾಮಾಂತರ ಠಾಣೆಯ ಪೊಲೀಸರು ಎನ್ಸಿಆರ್ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಕೆಲಸಕ್ಕೆ ಹೋಗಿದ್ದೆ ಸರ್, ಜಾಬ್ ಹೋಗಿದ್ದೆ. ನಾನು ವರ್ಕ್ ಪರ್ಪಸ್ಗೆ ಹೋಗಿದ್ದೆ. ನನ್ನ ತಂಗಿ ಒಬ್ಬರೇ ಇದ್ದಾರೆ ಮನೆಯಲ್ಲಿ. ನನ್ನ ತಂಗಿ ಒಬ್ಬರೇ ಇದ್ದಾಗ ಏನು ಮಾಡಿದ್ದಾರೆ, ಅವ್ರ ಮನೆಯವ್ರು ಬಂದುಬಿಟ್ಟು ಅವ್ರಿಗಿನ ಔಷಧಿ ಆಗಿಬಿಟ್ಟು ಎಲ್ಲ ಲಾಕ್ ಮಾಡಿಬಿಟ್ಟು ಅವ್ರಿಗಿನೆಲ್ಲ ಆಚೆ ಆಗಿಬಿಟ್ಟು ಅವ್ರಿಗೆ ಇನ್ನೇನು ಮಾಡೋದಿನ್ನು ಅಂದ್ಬಿಟ್ಟು ಅಲ್ಕೊಂಡು ನಮ್ಮ ಅಣ್ಣ ಹತ್ರ ಹೋಗಿದ್ರೆ ನಮ್ಮ ಅಣ್ಣನೂ ಎಲ್ಲ ಚೆನ್ನಾಗಿ ಬೈದ್ಬಿಟ್ಟು ಅಲ್ಲಿಂದ ಮತ್ತೆ ಅವರು ಯಾರು ಅಡ್ಡ ಬಂದರೆ ಅವ್ರಿಗೆಲ್ಲ ನಿಮ್ಗೆ ಯಾಕಂತೆಲ್ಲ ಮಾತಾಡ್ಬಿಟ್ಟು ಗಲೀಜು ಮತ್ತು ಅವು ಎಲ್ಲ ಮಾತಾಡ್ಬಿಟ್ಟು ನಮ್ಮ ಅಣ್ಣ ಅವ್ರಿಗೆ ಸಪೋರ್ಟ್ ಹೋಗಿದ್ದಕ್ಕೆ ನಮ್ಮ ಅಣ್ಣ ಕೂಡ ಚೆನ್ನಾಗಿ ಇದು ಮಾಡಿಬಿಟ್ಟು ಅವ್ರು ಎಲ್ಗೋಗ್ಬೇಕಂತ ಸ್ಟೇಷನ್ ಹತ್ರ ಹೋಗಿದ್ದಾರೆ. ಸ್ಟೇಷನ್ ಹತ್ರ ಹೋಗಿದ್ರೆ ಅವರು ಸ್ಟೇಷನವರು ನಿಮ್ಮದು ಡೈಲಿ ಇದೇ ಆಗೋಯ್ತು, ಇಷ್ಟು ದಿನ ಬಾಯ್ಸ್ ಬರ್ತಿದ್ರು, ಇವಾಗ ಹೆಣ್ಮಗನ ಕರ್ಕೊಂಡು ಬಂದಿದ್ದೀರಾ ಅಂತ ಮತ್ತೆ ರಿಟರ್ನ್ ಕಳಿಸಿದ್ದಾರೆ. ನಮ್ಮ ಅಣ್ಣನೂ ನನ್ನ ತಂಗಿ ಇಬ್ಬರೂ ಮತ್ತೆ ಡಿ ಸಿ ಆಫೀಸ್ ಹತ್ರ ಹೋಗಿದ್ದಾರೆ. ಡಿ ಸಿ ಆಫೀಸ್ ಹತ್ರ ಹೋಗಿದ್ರೆ ಅಲ್ಲೆಲ್ಲ ತೊಗೊಂಡ್ಬಿಟ್ಟು ಅಲ್ಲಿಂದ ಒಂದು ಫೋನ್ ಮಾಡಿದರೆ ಅವಾಗ ಇವರು ನಾವು ಲಾಕೇ ಮಾಡಿಲ್ಲ, ಏನೂ ಮಾಡಿಲ್ಲ ಅಂತ ಅವ್ರಿಗೇನೇನೋ ಹೇಳ್ತಾಯಿದ್ದಾರೆ ನೆಪಾಗ. ಬಟ್ ಮತ್ತೆ ಅವ್ರಿಗೆ ಹೇಳಿದ ತಕ್ಷಣ ಅವರು ಡಿ ಸಿ ಕಡೆಯಿಂದ ಕಾಲ್ ಬಂದಿದ್ದ ತಕ್ಷಣ ಏನು ಮಾಡಿದ್ದಾರೆ, ಅದೇ ಸಾಯಂಕಾಲನೇ ನಮ್ಮ ಮನೆ ಮೇಲೆ ಎಲ್ಲರೂ ಅವ್ರ ಮನೆಯವರೆಲ್ಲ ಹಂಗೆ ಗಲಾಟೆ ಬಂದುಬಿಟ್ಟಿದ್ದಾರೆ. ಅವತ್ತು ನೈಟೇ ನಮ್ಮ ಅಮ್ಮನಿಗೂ ನಮ್ಮ ಮಾವಾಗ ಇಬ್ರಿಗೂ ಚೆನ್ನಾಗಿ ಹೊಡ್ಬಿಟ್ಟು ಮತ್ತು ಚಿಕ್ಕ ಮಗು ಇದನ್ನು ಸರ್, ಆ ಚಿಕ್ಕ ಮಗು ಕೂಡ ಹೊಡ್ಬಿಟ್ಟಿದ್ದಾರೆ. ಯಾರು ಅಡ್ಡ ಬರ್ತಾರೋ ಅವ್ರಿಗೆಲ್ಲ ಹೊಡ್ಬಿಟ್ಟು ಅವತ್ತು ನೈಟೇ ಬಂದು ಮತ್ತೆ ಅಡ್ಮಿಟ್ ಆಗಿದ್ವಿ. ಅಡ್ಮಿಟ್ ಆದಾಗ ಅವಾಗ ಸ್ಟೇಟ್ಮೆಂಟ್ ತೊಗೊಂಡ್ರು ಪೊಲೀಸವರು. ಬಿ ದೇವಪ್ಪ, ಈರಿಸ್ ಟಿವಿ, ಚಿಂತಾಮಣಿ. ಫೆಬ್ರವರಿ 14ರಂದು ಪ್ರೇಮಿಗಳ ದಿನಾಚರಣೆ. ಅಂದು ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿ ಪ್ರಸಿದ್ಧ ನಂದಿ ಬೆಟ್ಟಕ್ಕೆ ಪ್ರವಾಸಕ್ಕೆ ಹೋಗುವ ಪ್ಲಾನ್ ಮಾಡಿರುತ್ತಾರೆ. ಆ ಪ್ಲಾನ್ ಮಾಡುವ ಮುನ್ನ ಪ್ರೇಮಿಗಳೇ ನಿಮ್ಮ ಪ್ಲಾನ್ ಚೇಂಜ್ ಮಾಡಿಕೊಳ್ಳಿ. ಯಾಕೆ ಅಂದರೆ ಅಂದು ನಂದಿ ಬೆಟ್ಟ ಪ್ರವೇಶ ನಿಷೇಧಿಸಲಾಗಿದೆ. ಹಾಗಾಗಿ ಪ್ರವಾಸದ ದಿಕ್ಕು ಬದಲಿಸಿ ಬೇರೆ ಕಡೆ ಹೋಗುವುದು ಲೇಸು. ಚಿಕ್ಕಬಳ್ಳಾಪುರ ತಾಲೂಕಿನ ನಂದಿ ಹೋಬಳಿಯ ಪ್ರಸಿದ್ಧ ಪ್ರವಾಸಿ ತಾಣವಾದ ನಂದಿ ಗಿರಿಧಾಮಕ್ಕೆ ಫೆಬ್ರವರಿ 14ರಂದು ಪ್ರೇಮಿಗಳ ದಿನದ ಆಚರಣೆಯ ಪ್ರಯುಕ್ತ ಸಾವಿರಾರು ಸಂಖ್ಯೆಯಲ್ಲಿ ಪ್ರೇಮಿಗಳು ಪ್ರವಾಸಿಗರು ಆಗಮಿಸುವ ಸಾಧ್ಯತೆಗಳಿರುವುದರಿಂದ ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿತದೃಷ್ಟಿಯಿಂದ ನಂದಿ ಗಿರಿಧಾಮಕ್ಕೆ ಫೆಬ್ರವರಿ 14ರಂದು ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆಯವರೆಗೆ ಪ್ರವಾಸಿಗರಿಗೆ ಹಾಗೂ ವಾಹನಗಳ ಪ್ರವೇಶವನ್ನು ನಿಷೇಧಿಸಿ ಆದೇಶಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಆದ್ದರಿಂದ ಈಗಾಗಲೇ ಪ್ರೇಮಿಗಳ ಅಚ್ಚುಮೆಚ್ಚಿನ ಪ್ರವಾಸಿ ತಾಣ ನಂದಿ ಬೆಟ್ಟಕ್ಕೆ ಪ್ರವಾಸ ಕೈಗೊಳ್ಳುವ ಯೋಚನೆ ಮಾಡಿದ್ದರೆ ಬದಲಾಯಿಸಿಕೊಳ್ಳಿ. ಕೆಎಸ್ ನಾರಾಯಣಸ್ವಾಮಿ, ಈನಿಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಾದ ಕನ್ನಮಂಗಲ ಎಂವಿಎಂ ಶಾಲೆಯಲ್ಲಿ ಶಿಕ್ಷಣ ಪ್ರೋತ್ಸಾಹ ಅತ್ಯಂತ ಅಭಿನಂದನಾರ್ಹವಾಗಿದೆ ಎಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ತಿಳಿಸಿದರು. ದೇವನಹಳ್ಳಿ ತಾಲೂಕಿನ ಕನ್ನಮಂಗಲ ಗ್ರಾಮದ ಎಂವಿಎಂ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದ 31ನೇ ಶಾಲಾ ವಾರ್ಷಿಕೋತ್ಸವ ಎಂವಿಎಂ ಭಾರತೀಯ ವೈಭವ ಚಿಣ್ಣರ ಹಬ್ಬ ಆಚರಣೆಯ ಸಮಾರಂಭವನ್ನು ಉದ್ಘಾಟಿಸಿದ ಸಚಿವ ಕೆಎಚ್ ಮುನಿಯಪ್ಪ ಮಾತನಾಡಿ, ರೈತರು ಶಿಕ್ಷಣ ಸಂಸ್ಥೆಯನ್ನು ಕಟ್ಟಿ ಬೆಳೆಸಿ ಉತ್ತಮ ಶಿಕ್ಷಣವನ್ನು ಈ ಭಾಗದ ಮಕ್ಕಳಿಗೆ ಒದಗಿಸಿಕೊಡುತ್ತಿರುವುದು ಶ್ಲಾಘನೀಯವಾದದ್ದು. ಮತ್ತಷ್ಟು ಶಿಕ್ಷಣಕ್ಕೆ ಒತ್ತು ನೀಡಿ ಸಂಸ್ಥೆಯನ್ನು ಮತ್ತಷ್ಟು ಬೆಳೆಸಬೇಕು ಎಂದು ಶುಭ ಹಾರೈಸಿದರು. should have a placement after the PUC. That is your vision. Then only the purpose will serve and that will be the fruitful while you are seeing for the last 30 years of your service. I am grateful to you. The rare cases and personalities wherein the farmers coming forward to start their education institutes and doing justice to the masses of the rural masses. I am grateful to you and your family. Really, I appreciate your service. Thank you very much. ಇದೇ ಸಂದರ್ಭದಲ್ಲಿ ಖ್ಯಾತ ಜನಪದ ಕಲಾವಿದ ಜೋಗಿಲ ಸಿದ್ದರಾಜು ಅವರು ವೇದಿಕೆಯಲ್ಲಿ ತಮ್ಮ ಜನಪದ ಗಾಯನದ ಮೂಲಕ ಗಮನ ಸೆಳೆದರು. ಕರಾಟೆ ಸ್ಪರ್ಧೆಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡ ಶಾಲಾ ವಿದ್ಯಾರ್ಥಿನಿ ಉಸ್ನಾ ಅವರನ್ನು ಜಿಲ್ಲಾಡಳಿತ ಪರವಾಗಿ ಅಭಿನಂದಿಸಲಾಯಿತು. ನಂತರ ಶಾಲಾ ಮಕ್ಕಳು ಸಾಂಸ್ಕೃತಿಕ ನೃತ್ಯ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಎಂವಿಎಂ ಶಾಲೆಯ ಸಂಸ್ಥಾಪಕ ಅಧ್ಯಕ್ಷ ಕೆ ಶ್ರೀನಿವಾಸ್, ಎಂವಿಎಂ ಶಾಲಾ ಸಂಸ್ಥಾಪಕ ಕಾರ್ಯದರ್ಶಿ ರಾಧಾ ಶ್ರೀನಿವಾಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಕೆಸಿ ಮಂಜುನಾಥ್, ಮುಖಂಡರಾದ ಬೆಟ್ಟೇನಹಳ್ಳಿ ಮಹೇಶ್ ಕುಮಾರ್,
ಲಕ್ಷ್ಮೀಕಾಂತ, ಎಂಬಿಎಂ ಶಾಲಾ ಕಾರ್ಯದರ್ಶಿ ರಾಧಾ ಶ್ರೀನಿವಾಸ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಹೈದರ್ ಸಾಬ್, ನ್ಯೂಸ್ ಟಿವಿ, ದೇವನಹಳ್ಳಿ. ಸರ್ಕಾರಿ ಅಧಿಕಾರಿಗಳು ಜನರ ಪರವಾಗಿ ಪ್ರಾಮಾಣಿಕ ಸೇವೆ ಮುಂದುವರಿಸಿ ಕ್ರೀಡಾಕೂಟದಲ್ಲಿ ಕ್ರೀಡಾ ಪ್ರತಿಭೆ ಪ್ರದರ್ಶಿಸುವಂತೆ ಸರ್ಕಾರಿ ಕೆಲಸದಲ್ಲೂ ತಮ್ಮ ಪ್ರತಿಭೆ ತೋರಿಸಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ತಿಳಿಸಿದರು. ಕೋಲಾರ ನಗರದ ಸರ್ ಎಂ ವಿ ವಿಶ್ವೇಶ್ವರಯ್ಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಶುಕ್ರವಾರ ಆರಂಭವಾದ ಜಿಲ್ಲಾ ಸರ್ಕಾರಿ ನೌಕರರ 2 ದಿನಗಳ ಕ್ರೀಡಾಕೂಟ ಉದ್ಘಾಟಿಸಿ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಮಾತನಾಡಿ, ಸರ್ಕಾರಿ ನೌಕರರಿಗೆ ರಜಾ ದಿನಗಳನ್ನು ಬಿಟ್ಟರೆ ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಸಮಯ ಸಿಗುವುದಿಲ್ಲ. ಅವರ ಪ್ರತಿಭೆ ಅನಾವರಣಕ್ಕೆ ಈ ಕ್ರೀಡಾಕೂಟ ಸೂಕ್ತ ವೇದಿಕೆ. ಕ್ರೀಡಾ ಮನೋಭಾವ ತೋರಲು ಇದೊಂದು ಸದಾವಕಾಶವಾಗಿದೆ ಎಂದರು. ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಸಮಯ ಸಿಗೋದಿಲ್ಲ, ಆದರೆ ವರ್ಷಕ್ಕೆ ಒಂದು ದಿವಸ ಆದ್ರೂ ಈ ಥರ ಸರ್ಕಾರಿ ನೌಕರರು ಈ ಥರ ತಮ್ಮ ಪ್ರತಿಭೆಯನ್ನು ಅನಾವರಣ ಮಾಡಲಿಕ್ಕೆ ಇದೊಂದು ಒಳ್ಳೆಯ ವೇದಿಕೆ ಅನ್ನೋದು ನನ್ನ ಅಭಿಪ್ರಾಯ. ಈ ಒಂದು ವೇದಿಕೆಯನ್ನು ತಾವೆಲ್ಲರೂ ಒಳ್ಳೆಯದಕ್ಕಾಗಿ ಬಳಸ್ಕೊಂಡು ತಮ್ಮಲ್ಲಿರುವ ಕ್ರೀಡಾ ಮನೋಭಾವವನ್ನು ಈ ಮುಖಾಂತರ ಬೇರೆಯವರಿಗೆ ಮಾದರಿಯಾಗಿ ತೋರಿಸ್ಕೊಳ್ಳಿಕ್ಕೆ ಒಂದು ಸದಾವಕಾಶ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಸರ್ಕಾರಿ ನೌಕರರು ಯಾವತ್ತೂ ಸಾರ್ವಜನಿಕರ ಪರವಾಗಿರಬೇಕು. ಕೋಲಾರ ಜಿಲ್ಲೆಯ ಜನತೆಯ ಪರವಾಗಿ ನೀವೆಲ್ಲರೂ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಕೋಲಾರ ಶಾಸಕ ಕೊತ್ತೂರು ಜಿ ಮಂಜುನಾಥ್ ಮಾತನಾಡಿ, ಕ್ರೀಡೆಯು ಆರೋಗ್ಯಕ್ಕೆ ಪೂರಕವಾದದ್ದು, ವ್ಯಾಯಾಮದ ಎಲ್ಲ ಗುಣಗಳನ್ನು ಒಳಗೊಂಡಿದೆ. ತಮ್ಮ ಶಾಲಾ ದಿನಗಳ ಕ್ರೀಡಾ ಅನುಭವಗಳನ್ನು ಮೆಲುಕು ಹಾಕಿದ ಶಾಸಕರು ತಾವು ಉತ್ತಮ ಕಬಡ್ಡಿ ಆಟಗಾರನಾಗಿದ್ದಾಗಿ ಸ್ಮರಿಸಿದರು. ಜಿಲ್ಲೆಯ ವಿವಿಧ ಇಲಾಖೆಗಳ 100 ನೌಕರರು ಕ್ರೀಡಾಕೂಟದಲ್ಲಿ ಪಥಸಂಚಲನ ನೆರವೇರಿಸಿದರು. ಸಚಿವರು ಕ್ರೀಡಾ ಧ್ವಜಾರೋಹಣವನ್ನು ನೆರವೇರಿಸಿದರು. ಕ್ರೀಡಾ ಧ್ವಜಾರೋಹಣ ನೆರವೇರಿಸಿಕೊಟ್ಟಿದ್ದಾರೆ ಜಿಲ್ಲಾ ಉತ್ಸವಕ್ಕೆ. ಈಗ ಬಂದಿದೆ ನಮ್ಮ ಹಬ್ಬ ರಂಜಾನ್, ಕ್ರಿಸ್ಮಸ್, ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಅನಿಲ್ ಕುಮಾರ್, ಡಿಟಿ ಶ್ರೀನಿವಾಸ್, ಕರ್ನಾಟಕ ರಾಜ್ಯ ಟೆಕ್ಸ್ಟೈಲ್ ಲಿಮಿಟೆಡ್ ಅಧ್ಯಕ್ಷ ಜಿವಿ ಬಾಲಾಜಿ, ಜಿಲ್ಲಾಧಿಕಾರಿ ಡಾಕ್ಟರ್ ಎಂಆರ್ ರವಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕನಿಕಾ ಸುಗ್ರೀವಾಲ್, ತಹಸೀಲ್ದಾರ್ ನಯನ ಸೇರಿದಂತೆ ಇತರೆ ಗಣ್ಯರು ಉಪಸ್ಥಿತರಿದ್ದರು. ಸತೀಶ್, ನ್ಯೂಸ್ ಟಿವಿ, ಕೋಲಾರ. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ನಗರದ ಜಿಲ್ಲಾ ಸರ್ ಎಂ ವಿ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ 2 ದಿನಗಳ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭವನ್ನು ಜಿಲ್ಲಾಧಿಕಾರಿ ಪ್ರಭು ಉದ್ಘಾಟಿಸಿದರು. ಚಿಕ್ಕಬಳ್ಳಾಪುರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹಾಗೂ ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಸಹಯೋಗದಲ್ಲಿ ನಗರದ ಜಿಲ್ಲಾ ಸರ್ ಎಂ ವಿ ಕ್ರೀಡಾಂಗಣದಲ್ಲಿ ಹಮ್ಮಿಕೊಂಡಿದ್ದ ಸರ್ಕಾರಿ ನೌಕರರ ಜಿಲ್ಲಾ ಮಟ್ಟದ 2 ದಿನಗಳ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳ ಸಮಾರಂಭವನ್ನು ಜಿಲ್ಲಾಧಿಕಾರಿ ಪ್ರಭು ಉದ್ಘಾಟಿಸಿದರು. ಈ ವೇಳೆ ಮಾತನಾಡಿದ ಅವರು, ಪ್ರಸ್ತುತ ಜಗತ್ತು ಕೃತಕ ಬುದ್ಧಿಮತ್ತೆಯ ಕಾಲದಲ್ಲಿ ವೇಗವಾಗಿ ಮುಂದುವರಿಯುತ್ತಿದೆ. ಸರಳವಾಗಿ ಎಐ ಕಾಲ ಎಂದು ಕರೆಯಲ್ಪಡುತ್ತಿರುವ ಈ ಕೃತಕ ಬುದ್ಧಿಮತ್ತೆಯ ಕಾಲದಲ್ಲಿ ತಂತ್ರಜ್ಞಾನದ ಮೂಲಕ ಅನೇಕ ಪ್ರಶ್ನೆಗಳು, ಸಮಸ್ಯೆಗಳಿಗೆ ಸರಳ ಮತ್ತು ತ್ವರಿತವಾಗಿ ಉತ್ತರ, ಪರಿಹಾರೋಪಗಳು ಬೆರಳ ತುದಿಯಲ್ಲಿ ಲಭ್ಯವಾಗುತ್ತಿದೆ. ಒಂದೆಡೆ ಪುಸ್ತಕಗಳಿಂದ, ಮತ್ತೊಂದೆಡೆ ತಂತ್ರಜ್ಞಾನದಿಂದ ಇಂದಿನ ವಿದ್ಯಾರ್ಥಿ ಪೀಳಿಗೆಗೆ ಜ್ಞಾನ ಸುಲಭವಾಗಿ ದೊರೆಯುತ್ತಿದೆಯಾದರೂ ಸಂಸ್ಕಾರ, ವ್ಯಕ್ತಿತ್ವ ನಿರ್ಮಾಣದಲ್ಲಿ ವಿವಿಧ ಕಲೆ, ಸಾಹಿತ್ಯ, ಸಾಂಸ್ಕೃತಿಕ ಚಟುವಟಿಕೆಗಳು, ಜಾನಪದ ಮತ್ತು ಕ್ರೀಡೆಗಳಿಗೆ ಪ್ರಧಾನ ಪಾತ್ರ ವಹಿಸುತ್ತವೆ ಎಂಬುದರಲ್ಲಿ 2 ಮಾತಿಲ್ಲ ಎಂದರು. ಒಂದು ದೇಶ ಬಲಿಷ್ಠವಾಗಿ ಬೆಳೀತಕ್ಕಂಥದ್ದು ಅಲ್ಲಿನ ಮಾನವ ಸಂಪನ್ಮೂಲದಿಂದ. ಆ ಮಾನವ ಸಂಪನ್ಮೂಲಕ್ಕೆ ಯಾವ ಗುಣಮಟ್ಟದ ವಿದ್ಯೆಯನ್ನು ಕೊಡ್ತೇವೆ, ಯಾವ ಗುಣಮಟ್ಟದ ಸಂಸ್ಕಾರವನ್ನು ಕೊಡ್ತೇವೆ, ಮೌಲ್ಯಗಳನ್ನು ತುಂಬುತ್ತೇವೆ, ಆದರ್ಶಗಳನ್ನು ಹೇಳ್ಕೊಡ್ತೇವೆ, ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲ ಎಷ್ಟು ಬದ್ಧರಾಗಿರ್ತೇವೆ, ಈ ಎಲ್ಲದನ್ನು ಆಧರಿಸಿ ಆ ಮಾನವ ಸಂಪನ್ಮೂಲದ ಗುಣಮಟ್ಟ ನಿರ್ಧಾರ ಆಗುತ್ತೆ.
ಸಂವಿಧಾನದ ಆಶಯದಂತೆ 3 ಪ್ರಮುಖ ಅಂಗಗಳು ನಮಗೆಲ್ಲ ಗೊತ್ತಿರುವಂತಹದ್ದೇ. ಇವತ್ತಿನ ಈ ಕಾರ್ಯಕ್ರಮ ಸಂವಿಧಾನದ ಅತ್ಯಂತ ಬಲಿಷ್ಠವಾದ ಕಾರ್ಯಾಂಗದ ಭಾಗವಾದಂಥ ಒಂದು ಆಚರಣೆ, ಒಂದು ಹಬ್ಬ. ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಮಾತನಾಡಿ, 2 ದಿನಗಳ ಕಾಲ ನಡೆಯುತ್ತಿರುವ ಕ್ರೀಡಾ ಚಟುವಟಿಕೆಗಳಲ್ಲಿ ಎಲ್ಲ ತಾಲೂಕು ನೌಕರರು ಚೆನ್ನಾಗಿ ಆಡಿ ಗೆದ್ದು ಬರಲಿ. ಸದಾ ಕೆಲಸದ ಒತ್ತಡದಲ್ಲಿ ತೊಡಗಿಸಿಕೊಂಡಿರುವ ನೌಕರರಿಗೆ ಆರೋಗ್ಯ ಮತ್ತು ದೈಹಿಕ ಚಟುವಟಿಕೆಗೆ ಕ್ರೀಡೆಗಳು ಅನುಕೂಲವಾಗುತ್ತದೆ ಎಂದರು. ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಎನ್ ಭಾಸ್ಕರ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಎಸ್ ಮಹೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ಜಿಲ್ಲಾ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಎ ನಾರಾಯಣಸ್ವಾಮಿ ಇನ್ನಿತರರು ಭಾಗವಹಿಸಿದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಲಭ್ಯ. ಉದ್ಯಮಿ ಅಧಿಕೃತ ಡೀಲರ್ ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಶೋರೂಮ್ ಹಲವು ವೈಶಿಷ್ಟ್ಯತೆಗಳಿಂದ ಕೂಡಿದೆ. ಹೀರೋ ಕಂಪನಿಯ ಬೈಕ್ಗಳ ಅಧಿಕೃತ ಮಾರಾಟಗಾರರು ಮತ್ತು ಸರ್ವಿಸ್ ಸೆಂಟರ್ ಸೇವೆಗಳು ಚಿಕ್ಕಬಳ್ಳಾಪುರದಲ್ಲಿ ಈಗ ಲಭ್ಯ. ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ, ಬೇಬಿ ರಸ್ತೆ, ಚಿಕ್ಕಬಳ್ಳಾಪುರ. ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ. ಮಕ್ಕಳ ಉನ್ನತ ವ್ಯಾಸಕ್ಕೋ, ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರೂ ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗತ್ತೆ. ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ? ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ. ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರೆ. ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ ಅಲ್ಲ, ನಮ್ಮೆಲ್ಲರ ಕಂಪನಿ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ಪರಿಶ್ರಮ ನೀಟ್ ಅಕಾಡೆಮಿ. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದ ಗಂಡನನ್ನೇ ಹೆಂಡತಿ ತನ್ನ ಪ್ರಿಯಕರನ ಜೊತೆ ಸೇರಿ ಸುಪಾರಿ ನೀಡಿ ಕೊಲೆ ಮಾಡಿಸಿರುವ ಅಮಾನುಷ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿಯಲ್ಲಿ ನಡೆದಿದೆ. ಕೊಲೆಯಾದ ವ್ಯಕ್ತಿಯನ್ನು ಅಶೋಕ್, ವಯಸ್ಸು 35 ವರ್ಷ ಎಂದು ಗುರುತಿಸಲಾಗಿದೆ. ಜನವರಿ 24ರಂದು ರಸ್ತೆ ಬದಿಯಲ್ಲಿ ಅಪಘಾತದ ರೀತಿಯಲ್ಲಿ ಶವ ಪತ್ತೆಯಾಗಿತ್ತು. ಮೊದಲಿಗೆ ಇದು ರಸ್ತೆ ಅಪಘಾತ ಎಂದು ಶಂಕಿಸಲಾಗಿತ್ತು. ಆದರೆ ಸೂಲಿಬೆಲೆ ಪೊಲೀಸರ ತನಿಖೆಯಲ್ಲಿ ಸತ್ಯ ಬಯಲಾಗಿ ಇದು ಪೂರ್ವ ನಿಯೋಜಿತ ಕೊಲೆ ಎಂಬುದು ಬಹಿರಂಗವಾಗಿದೆ. ಮೃತ ಅಶೋಕ್ನ ಪತ್ನಿ ಪುಷ್ಪ ಮತ್ತು ಆಕೆಯ ಪ್ರಿಯಕರ ದೇವರಾಜ್ ನಡುವೆ ಅಕ್ರಮ ಸಂಬಂಧ ಇತ್ತು ಎನ್ನಲಾಗಿದೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾಗಿದ್ದ ಕಾರಣ ಅಶೋಕ್ನನ್ನು ದೂರ ಮಾಡಲೇಬೇಕೆಂದು ಸಂಚು ರೂಪಿಸಲಾಗಿದೆ. ಎಣ್ಣೆ ಪಾರ್ಟಿ ಕೊಡಿಸುವ ನೆಪದಲ್ಲಿ ಅಶೋಕ್ನನ್ನು ಕರೆಸಿ ತಲೆಗೆ ರಾಡ್ನಿಂದ ಹೊಡೆದು ಹತ್ಯೆ ಮಾಡಲಾಗಿದೆ. ಕೊಲೆ ಬಳಿಕ ಶವವನ್ನು ರಸ್ತೆಗೆ ತಂದು ಎಸೆದು ಅಪಘಾತ ಎಂದು ಬಿಂಬಿಸಲು ಆರೋಪಿಗಳು ಯತ್ನಿಸಿದ್ದಾರೆ. ಈ ಪ್ರಕರಣದಲ್ಲಿ ಪುಷ್ಪ, ಆಕೆಯ ಪ್ರಿಯಕರ ದೇವರಾಜ್ ಹಾಗೂ ಸಹಚರರಾದ ಮುನೀಂದ್ರ ಮತ್ತು ಸಿದ್ದಪ್ಪರನ್ನು ಪೊಲೀಸರು ಬಂಧಿಸಿದ್ದಾರೆ. ತನಿಖೆ ಮುಂದುವರಿಯುತ್ತಿದ್ದು, ಹೆಂಡತಿಯೇ ಈ ಕೊಲೆಯ ಪ್ರಮುಖ ಸೂತ್ರಧಾರಳಾಗಿರುವುದು ಪೊಲೀಸರ ತನಿಖೆಯಲ್ಲಿ ಸ್ಪಷ್ಟವಾಗಿದೆ. ರಾಜ್ಯದ ಇತಿಹಾಸದಲ್ಲಿ ಗ್ರಾಮ ಪಂಚಾಯಿತಿಗಳ ಪೈಕಿ ಸಂಪನ್ಮೂಲ ಭರಿತ ಗ್ರಾಮ ಪಂಚಾಯಿತಿಯ ಹೆಗ್ಗಳಿಕೆಗೆ ಪಾತ್ರವಾಗಿರುವ ದೇವನಹಳ್ಳಿ ತಾಲೂಕು ಅಣ್ಣೇಶ್ವರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಬೀಳ್ಕೊಡುಗೆ ಸಮಾರಂಭದಲ್ಲಿ ಚುನಾಯಿತ ಜನಪ್ರತಿನಿಧಿಗಳನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಈ ವೇಳೆ ಅಣ್ಣೇಶ್ವರ ಗ್ರಾಮ ಪಂಚಾಯಿತಿ ಸದಸ್ಯ ಚಂದ್ರಶೇಖರ್ ಮಾತನಾಡಿ, ತಮ್ಮ ಅವಧಿಯಲ್ಲಿ ಆಗಿರುವ ಅನೇಕ ಅಭಿವೃದ್ಧಿ ಕಾರ್ಯಗಳು ಮತ್ತು ಸಂಪನ್ಮೂಲ ಹೆಚ್ಚಿಸಲು ಕೈಗೊಂಡ ಉಪಕ್ರಮಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಆಡಳಿತಾಧಿಕಾರಿ, ಸಹಾಯಕ ಅಭಿಯಂತರ ಕಾರ್ಯಪಾಲಕ ಸುನೀಲ್, ಪಿಡಿಒ ಗಂಗರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಉಮಾ, ಮುನಿರಾಜು, ಉಪಾಧ್ಯಕ್ಷ ಮುನಿರಾಜಪ್ಪ ಇನ್ನಿತರರು ಭಾಗವಹಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ದೊಡ್ಡ ಪೈಲಾಗುರ್ಕಿ ಗ್ರಾಮ ಪಂಚಾಯಿತಿಯ ನೂತನ ಗ್ರಾಮಸೌಧ ಕಟ್ಟಡವನ್ನು ಜಿಲ್ಲಾ ಪಂಚಾಯಿತಿ ಉಪ ಕಾರ್ಯದರ್ಶಿ ಅತೀಕ್ ಪಾಷಾ, ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಮಂಜುನಾಥ್, ಪಂಚಾಯಿತಿ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಸದಸ್ಯರ ಉಪಸ್ಥಿತಿಯಲ್ಲಿ ಅಧಿಕೃತವಾಗಿ ಲೋಕಾರ್ಪಣೆಗೊಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಜಿಲ್ಲಾ ಪಂಚಾಯಿತಿ ಇಂಜಿನಿಯರಿಂಗ್ ಉಪವಿಭಾಗದ ಕಾರ್ಯಪಾಲಕ ಅಭಿಯಂತರರ ರಘುನಾಥ್ ಮೂರ್ತಿ ಅವರು, ಸಾರ್ವಜನಿಕರು ಹಾಗೂ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುವ ಸಿಬ್ಬಂದಿಗೆ ಉತ್ತಮ ವಾತಾವರಣ ಅತ್ಯಂತ ಮುಖ್ಯವಾದದ್ದು. ನೂತನ ಗ್ರಾಮಸೌಧವು ಜನಸಾಮಾನ್ಯರಿಗೆ ಉತ್ತಮ ಸ್ಪಂದನೆ ನೀಡಲಿ ಎಂದು ಆಶಿಸಿದರು.
ಈ ಸಂದರ್ಭದಲ್ಲಿ ನಿಕಟಪೂರ್ವ ಪಿಡಿಒ ಮುನಿರಾಜು, ಉಪಾಧ್ಯಕ್ಷರು ಮುನಿರಾಜು, ಪಂಚಾಯಿತಿ ಅಧ್ಯಕ್ಷೆ ಗಾಯತ್ರಿ, ಪಿಡಿಒ ಸುಧಾರಾಣಿ, ಕಾರ್ಯದರ್ಶಿ ರಾಜೇಶ್, ಸದಸ್ಯರಾದ ಚಿಕ್ಕಪೈಲಗುರ್ಕಿ ಸುನಿಲ್, ಬೊಮ್ಮನಹಳ್ಳಿ ರವಿ, ಕೋಡೂರು ನಾಗರಾಜ್ ಇನ್ನಿತರರು ಭಾಗವಹಿಸಿದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್. ವಸತಿ ಶಾಲೆಯೊಂದರ 10ನೇ ತರಗತಿ ವಿದ್ಯಾರ್ಥಿನಿ 5 ತಿಂಗಳ ಗರ್ಭಿಣಿ ಪ್ರಕರಣ ತಡವಾಗಿ ಬೆಳಕಿಗೆ, ಪ್ರಾಂಶುಪಾಲರು ನಿಯಮ ಪಾಲಕರು ಅಮಾನತ್. ರಾಜೀವ್ ಗೌಡ ಆಯ್ತು, ಈಗ ನಾಗೇಶ್ ಗೌಡನ ಧಮಕಿ, ಬಿಎಲ್ಒ ಮೇಲೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ ಕಾಂಗ್ರೆಸ್ ಮುಖಂಡನ ಆಡಿಯೋ ವೈರಲ್, ದರ್ಪ ಮೆರೆಯುತ್ತಿರುವ ಮುಖಂಡರ ಬಣ್ಣ ಬಯಲು. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ 60 ಕ್ವಿಂಟಾಲ್ ಅಕ್ಕಿ, 30 ಕ್ವಿಂಟಾಲ್ ಗೋಧಿ ದುರುಪಯೋಗ, ಕರ್ತವ್ಯ ಲೋಪವೆಸಗಿದ ಪ್ರಾಂಶುಪಾಲ, ಪ್ರಭಾರ ನಿಲಯ ಪಾಲಕಿ ಅಮಾನತ್ತು. ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಸಂಪೂರ್ಣ ಭಸ್ಮಗೊಂಡ ಹೊಸ ಖಾಸಗಿ ಬಸ್, ರಾಷ್ಟ್ರೀಯ ಹೆದ್ದಾರಿ 48ರಲ್ಲಿ ಘಟನೆ, ಪ್ರಯಾಣಿಕರು ಪಾರು. ವೈಭವೀಕರಣವಿಲ್ಲದ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಈ ನ್ಯೂಸ್ ಟಿವಿ.